ಹಾಯ್ ನಮಸ್ತೆ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ ಇಲ್ಲಿ ಇವತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂಥ ಒಂದು ಹೆಸರು ಕಾಳು ಉಸುಳಿ ಅಥವಾ ಸೈಡ್ ಡಿಶ್ ಆಗಿ ಅನ್ನಕ್ಕದು ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ಇದನ್ನು ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು. ಮದುವೆ ಮನೆಯಲ್ಲೆಲ್ಲ ಈ ಥರ ಮಾಡಿ ಸೈಡ್ ಡಿಶ್ ಆಗಿ ಹಾಕ್ತಾರೆ ನೋಡಿ. ಅನ್ನದೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು, ಏನೇನು ಪದಾರ್ಥ ಬೇಕಂಥೇಳಿ ನೋಡ್ಕೊಂಬರೋಣ ಬನ್ನಿ. ನಿಮಗೂ ಇಷ್ಟ ಆದರೆ ಮಾಡಿ ನೋಡಿ ಮನೆಯಲ್ಲಿ ಹೇಗಾಗುತ್ತೆ ಅಂಥೇಳಿ ಮಾಡೋಣ ಬನ್ನಿ. ನೋಡಿ ಇಲ್ಲಿ ನಾನು ಸ್ವಲ್ಪ ಹೆಸರು ಕಾಳನ್ನು ಸ್ವಲ್ಪ ಮೊಳಕೆ ಬಂದಿದ್ದಾವೆ ಫ್ರೆಂಡ್ಸ. ಈಗ ಮಧ್ಯಾಹ್ನ ಮೇಲೆ ತೆಗೆದಿದ್ದು ಇರಲಿ ಪರವಾಗಿಲ್ಲ ಅಂಥೇಳಿ. ಇಲ್ಲಿ ಏನು ಗೊತ್ತಾ, ನಾವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು. ಆ ಥರದ್ದು ಸಲಾಡ್ ಮಾಡ್ತಾಯಿದ್ದೀನಿ ಇವತ್ತು. ಏನಪ್ಪ ಅಂತಂದರೆ ಇಲ್ಲಿ ಒಂದು ಬೌಲು ಮೊಳಕೆ ಬಂದಿರುವಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 2 ಸ್ಪೂನ್ನಷ್ಟು ಕ್ಯಾರೆಟ್ ತುರಿ. ನೋಡಿ, ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇಲ್ಲಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಹಾಗೆ ನೋಡಿ ಇಲ್ಲಿ ದ್ರಾಕ್ಷಿ. ಈಗ ದ್ರಾಕ್ಷಿ ಹಣ್ಣಿನ ಸೀಸನ್ ಆಗಿರೋದ್ರಿಂದ ದ್ರಾಕ್ಷಿ ಹಣ್ಣು ಸಿಗುತ್ತೆ. ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುವಂಥದ್ದು. ಮತ್ತು ಹಾಗೆ ದಾಳಂಬ್ರಿ ಬೀಜ ಬೇಕೇ ಬೇಕು ಸಲಾಡಕ್ಕೆ. ನೋಡಿ, ಎಳೆ ಸೌತೆಕಾಯಿ ಕಟ್ ಮಾಡಿಟ್ಟಿದ್ದೀನಿ, ಅದು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಟೇಸ್ಟಿಯಾಗಿರುವಂಥದ್ದು ಅಂತಲೇ ಹೇಳ್ಬೋದು. ಇದಕ್ಕೆ ನಾನೀಗ ಚಾಟ್ ಮಸಾಲೆ ಕೂಡ ಸೇರಿಸ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಸಾಕು ಚಾಟ್ ಮಸಾಲೆ. ನೋಡಿ, ಕಾಳು ಮೆಣಸು ಸ್ವಲ್ಪ ಹಾಕ್ತಾಯಿದ್ದೀನಿ, ಅದು ಒಂದು 1/4 ಟೀ ಸ್ಪೂನಷ್ಟು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮನೆಯಲ್ಲೇ ಇರುವಂಥದ್ದನ್ನೇ ತೊಗೊಂಡು ಮಾಡ್ಬೋದು. ಇಲ್ಲಿ ನಾವು ಉಪ್ಪು ಕೂಡ ಜಾಸ್ತಿ ಸೇರಿಸ್ಲಿಕ್ಕೆ ಹೋಗಬೇಡಿ. ನೋಡಿ, ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಇದಕ್ಕೆ ಕಾಯಿ ತುರಿ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಮಿಕ್ಸಿ ಮಾಡಿಟ್ಟಿರುವಂಥ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, ಯಾಕಂದರೆ ತುರಿಲಿಕ್ಕೆ ಆಗಲಿಲ್ಲ, ಅದಕ್ಕಾಗಿ. ಈಗ ಇದನ್ನು ಸ್ಪೂನಿಂದ ನಾನು ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಈ ಥರ ಎಲ್ಲವನ್ನು. ಈಗ ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು, ತುಂಬ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಫುಡ್ ಅಂತಲೇ ಹೇಳ್ಬೋದು. ಡಯಟ್ನವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ಥರ. ಮತ್ತು ಮಕ್ಕಳಿಗೆ ನೀವು ಈ ಥರ ಮಾಡಿಕೊಡಿ, ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ. ಯಾಕಂದರೆ ಇದರಲ್ಲಿ ದ್ರಾಕ್ಷಿ ಮತ್ತು ಇದನ್ನು ಎಲ್ಲ ಹಾಕಿರೋದ್ರಿಂದ ಮಸ್ತಾಗುತ್ತೆ. ಈಗ ದ್ರಾಕ್ಷಿ ಸೀಸನ್ ಇರೋದ್ರಿಂದ ದ್ರಾಕ್ಷಿ ಅಂತೂ ಸಿಗುತ್ತೆ. ಟೇಸ್ಟಿಯಾಗಿರುವಂಥ ಇಲ್ಲಿ ಒಂದು ಉಸುಳಿ ಅಥವಾ ಇದು ಅನ್ಬೋದು, ತುಂಬ ಚೆನ್ನಾಗಿರುವಂಥ ಚಾಟ್ಸ್ ಅಂಥೇಳಿ. ಸಾಯಂಕಾಲ ಅಥವಾ ಬೆಳಿಗ್ಗೆ ಇನ್ನೊಂದೇನು ಗೊತ್ತಾ, ಇದನ್ನು ಸೈಡ್ ಡಿಶ್ ಆಗಿಯೂ ಕೂಡ ತಿಂತಾರೆ. ಇದಕ್ಕೆ ನೀವು ಬೇಕಾದರೆ ಟೊಮೆಟೊ ಕೂಡ ಕಟ್ ಮಾಡಿ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು, ಆಪ್ಷನಲ್ ನಿಮಗೆ ಅದು. ನೋಡಿ, ಈ ಥರ ನಾನೀಗ ರೆಡಿ ಮಾಡಿದ್ದೀನಿ. ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಪದಾರ್ಥದಿಂದ ಒಂದು ಉಸುಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಥರ ಈಗ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಈಗಂತೂ ಇದು ರೆಡಿ ಆಗಿದೆಯಲ್ಲ. ಇದಕ್ಕೆ ಇನ್ನೊಂದು ಪದಾರ್ಥ ನಾನು ಹಾಕಬೇಕು. ಏನಪ್ಪ ಅಂದರೆ ಲಾಸ್ಟಲ್ಲೇ ಹಾಕಬೇಕು, ಲಿಂಬೆ ರಸನ. ನೋಡಿ, ಇಲ್ಲಿ ಸ್ವಲ್ಪ ಜಾಸ್ತಿ ಬೇಡ, ಮತ್ತು ಹುಳಿ ಆದರೆ ಯಾರೂ ತಿನ್ನಲ್ಲ. ನೋಡಿ, ಇದನ್ನು ಕೂಡ ಮಿಕ್ಸ್ ಮಾಡ್ತೇನೆ. ದ್ರಾಕ್ಷಿನೂ ಕೂಡ ಹುಳಿ ಇರುತ್ತೆ ಒಂದೊಂದು. ನೋಡಿ, ಲಿಂಬೆ ರಸ ಹಾಕ್ಕೊಳ್ಳಿ. ಈಗ ಸರಿಯಾಗಿದೆ, ಕರೆಕ್ಟಾಗಿದೆ. ಈಗ ರೆಡಿಯಾಗಿದೆ. ಸರ್ವ್ ಮಾಡಿ ತೋರಿಸ್ತೇನೆ, ಇಲ್ಲ ಇದರಲ್ಲೇ ಬಿಡ್ತೇನೆ. ನೋಡಿ, ಈ ಥರ ಸೂಪರಾಗಿರುವಂಥ ಉಸುಳಿ ರೆಡಿಯಾಗಿದೆ.